ನಂತರ ಬೊಂಬಾಟ್ ಭದ್ರಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ 3 ಅತಿಥಿಗಳಿದ್ದಾರೆ. ಸೊ ನನ್ನ ಪ್ರಶ್ನೆ ಈಗ ಪ್ರಶಾಂತ್ ನಾಯಕ್ ಅವರಿಗೆ, ಎಷ್ಟು ಕ್ಯಾಮ್ರಾಗಳನ್ನ ನೀವಲ್ಲಿ ಯೂಸ್ ಮಾಡಿದ್ರಿ ಈ ಒಂದು ದಿ ಅನ್ಸಂಗ್ ಡಾಕ್ಯುಮೆಂಟ್ರಿಗೆ? ಎಷ್ಟು ಕ್ಯಾಮ್ರಾಗಳು ಅನ್ನೋದಕ್ಕಿಂತ ಅಟ್ ಎ ಟೈಮ್ ಒಂದೇ ಕ್ಯಾಮ್ರಾನ ಯೂಸ್ ಮಾಡ್ತಾ ಇದು. ಅದು ನನ್ನ ಒಂದು ಕ್ವಾಲಿಟಿ ನೋಡ್ತಾ ಇದ್ದ ಹಾಗೇನೆ ಸಾಕಷ್ಟು ಜನರಿಗೆ ಡೌಟ್ ಬರುತ್ತೆ, ಯಾವ ಕ್ಯಾಮ್ರಾ ಯೂಸ್ ಮಾಡಿದ್ದಾರೆ, ಯಾವ ಲೆನ್ಸ್ ಯೂಸ್ ಮಾಡಿದ್ದಾರೆ, ಎಷ್ಟು ಕ್ಯಾಮ್ರಾ ಯೂಸ್ ಮಾಡಿದ್ದಾರೆ. ಇಲ್ಲ, ಆಕ್ಚುಲಿ ಅದೇ ಮೊದಲೇ ಹೇಳ್ದಂಗೆ ಇದು ವಾಲಂಟರಿಲಿ ಫಿಲಮ್ ಅಂತ ಅಂದಾಗ ವಾಲಂಟಿಯರಾಗಿ ಮಾಡಿದ ಫಿಲಮ್ ಇಂದ ಸೊ ನಾವು ದೊಡ್ಡ ಒಳ್ಳೊಳ್ಳೆ ಕಾಸ್ಟ್ಲಿ ಕ್ಯಾಮ್ರಾ ತಂದು ನಾವು ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಾವ್ ಏನೇ ಮಾಡಿದ್ರು ನಾವು ಮಾಡ್ಬೇಕಾಗಿದ್ರಿಂದ ನಮ್ಮಲ್ಲಿರುವಂತ ಕ್ಯಾಮ್ರಾಗಳು ಆಕ್ಚುಲಿ ಇದು ನಾವು 7D ಅಂತ ಒಂದು ಕ್ಯಾನನ್ 7D DSLR ಕ್ಯಾಮ್ರಾ. ಸೊ ಅದ್ರಲ್ಲಿ ನಾವು ಟ್ರೈ ಮಾಡಿದ್ದು ಆಕ್ಚುಲಿ. ಸೊ ಎಂಟರ್ ಫಿಲಮ್ ನೀವು ಏನ್ ನೋಡಿದಿರಾ ಇಟ್ಸ್ ಕಂಪ್ಲೀಟ್ 7D ಕ್ಯಾಮ್ರಾ. ಸೊ ಒಂದು 5D ಆಗ್ಲಿ ರೆಡ್ ಆಗ್ಲಿ ಆ ತರದ ಯಾವ್ದೇ ಕ್ಯಾಮ್ರಾಗಳು ಯೂಸ್ ಮಾಡಿಲ್ಲ. ಏನಂದ್ರೆ ನಾನು ತುಂಬಾ ಫ್ರೇಮ್ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡಿದ್ದೀನಿ. ಅಂದ್ರೆ ಕಲರ್ಫುಲ್, ಎಷ್ಟು ಕಲರ್ ತೆಗಿಬೇಕು, ಮತ್ತೆ ಕಂಪೋಸಿಷನ್, ಸೊ ಇದ್ರ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಸೊ ಕ್ಯಾಮ್ರಾ 7Dಲೂ ಈ ತರ ಒಂದು ಮಾಡಬಹುದು ಅಂತ ಒಂದು ಟ್ರೈ ನಾವು ಮಾಡಿದ್ರಲ್ಲಿ. 7D ಕ್ಯಾಮ್ರಾದಲ್ಲೂ ಈ ತರ ಮಾಡಬಹುದು. ಎಷ್ಟು ನಿಮಿಷದ ಡಾಕ್ಯುಮೆಂಟ್ರಿ ಇದು? ಹಾಗೇನೆ ಈಗ ಜನಗಳಿಗೆ ನೋಡೋದಕ್ಕಾಗ್ಲಿ ಅಥವಾ ರೀಚ್ ಮಾಡೋದು ಹೇಗೆ ಅನ್ನೋದು? ಅದೇ ನಾವು ಇದು ಫಿಲ್ಮ್ ಮಾಡಿದ ಉದ್ದೇಶನೇ ಜನಗಳು ರೀಚ್ ಆಗ್ಲಿ ಅಂತ, ಅಂದ್ರೆ ಇದೊಂದು ಅವೇರ್ನೆಸ್ ಗೊತ್ತಾಗ್ಲಿ ಒಂದು ಫಾರೆಸ್ಟ್ ಬಗ್ಗೆ ಅಂತ. ಸೊ ಆದಷ್ಟು ಬೇಗ ನಾವು ಅದನ್ನ ಎಲ್ಲ ಒಂದು ಅವೈಲಬಿಲಿಟಿ ಸಿಗತ್ತಾರೆ ಒಂದು DVD ರೂಪದಲ್ಲಿ ಆಗಿರ್ಬೋದು. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಡಿಸಿಷನ್ ತಗೊಂಡು ಅದ್ರ ಮೇಲೆ ನಾವು ಅದನ್ನ ಬಿಡೋಣ. ಆಲ್ರೆಡಿ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮನಸೋತ್ ಬಿಟ್ಟಿದ್ದಾರೆ. ಐ ಥಿಂಕ್ ನೀವು ಡಾಕ್ಯುಮೆಂಟರಿ ನೋಡಿ ಮೋಸ್ಟ್ಲಿ ಆದಷ್ಟು ಬೇಗ ಅದು ಮಾರ್ಕೆಟಿಂಗ್ ಬರಲಿ ಅಂತ ನಾನು ಕೂಡ ಆಶಿಸ್ತೀನಿ. ಹಾಗೆ ಸಂಜಯ್ ಅವರೇ, ನೀವು ಕೂಡ ನಿಮ್ಮ ಸ್ಟಾಫ್ ಮೆಂಬರ್ಸ್ ಆಗಿರ್ಬೋದು, ಹೇಗೆ ಸಪೋರ್ಟಿವ್ ಆಗಿ ಅವರಿಗೆ ಬೆನ್ನ ಹಿಂದೆ ನಿಂತಿದ್ರಿ? ಏನಾಯ್ತಲ್ಲ, ಒಂದ್ಸತಿ ಇವರಿಗೆ ಪರ್ಮಿಷನ್ ಕೊಟ್ಟಾದ್ಮೇಲೆ ನಮ್ಗೆ ಅರ್ಥ ಆಗಿದೆ ಇವರು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ. ಆವಾಗ ನಾವು ಏನು ಮಾಡಿದ್ದೀವಿ ಅಂತ, ಇವರಿಗೆ ನಾವು ಯಾವತ್ತೂ ಸಿಂಗಲ್ ಆಗಿ ನಾವು ಅವರಿಗೆ ಫಾರೆಸ್ಟ್ ಬಿಟ್ಟಿಲ್ಲ. ಯಾವಾಗ ನಮ್ಮ ಸ್ಟಾಫ್ ಯಾವಾಗಲೂ ಹೋಗ್ತಾ ಇದ್ರು, ಯಾಕಂದರೆ ಆನೆ ಥರ ಚಾರ್ಜ್ ಆಗುತ್ತಲ್ಲ. ಸೊ ಆ್ಯಂಡ್ ಯಾವಾಗಲೂ ಇವರು ಕೇಳೋದು ವೆದರ್ ಇಟ್ ಇಸ್ ಮಾರ್ನಿಂಗ್ ಆರ್ ಈವ್ನಿಂಗ್. ನಾರ್ಮಲಿ ನಮ್ಮದು ರೂಲ್ಸ್ ಭಾಳ ಸ್ಟ್ರಿಕ್ಟ್ ಇರ್ತದೆ. 6 ಗಂಟೆ ಮೇಲೆ ನಾವು ಕಾಡಿಗೆ ಯಾರಿಗೂ ನಾವು ಪರ್ಮಿಷನ್ ಕೊಡಲ್ಲ. ಬಟ್ ಸಿನ್ಸ್ ಇವರು ನಮಗೋಸ್ಕರ ಒಂದು ಫಿಲ್ಮ್ ಮಾಡ್ತಿದ್ರು, ಸೊ ಇವ್ರಿಗೂ ನಾವು ಒಂದ್ಸತಿ ನೈಟ್ ಕೂಡ ಒಂದ್ಸತಿ ಕರ್ಕೊಂಡು ಹೋಗಿ ಎಲ್ಲ ಫಿಲ್ಮ್ ಮಾಡ್ತಿದ್ರು ಇವರೆಲ್ಲ. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗಿವ್ ದಮ್ ಫುಲ್ ಸಪೋರ್ಟ್. ಯಾಕಂದ್ರೆ ನಮಗೆ ಗೊತ್ತಾಯಿತು ಇವ್ರದ್ದು ಫಿಲ್ಮ್ ಇಸ್ ಫಾರ್ ಅಸ್ ಓನ್ಲಿ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ ಇವರು ನಮಗೋಸ್ಕರ ಫಿಲ್ಮ್ ಮಾಡಿದರು, ಬಟ್ ಅಬ್ಸಲ್ಯೂಟ್ಲಿ ಫ್ರೀ ಆಫ್ ಕಾಸ್ಟ್. ಯಾಕಂದ್ರೆ ಇವ್ರಿಗೆ ನಿಜವಾಗ್ಲೂ ಕಾಡ್ ಬಗ್ಗೆ ಪ್ರೀತಿ ಇತ್ತು. ಅವು ನನಗೆ ಒಂದು ವಾರದಲ್ಲಿ ಗೊತ್ತಾಗಿತ್ತು ದಟ್ ದೀಸ್ ಪೀಪಲ್ ಆರ್ ಟ್ರೂಲಿ ಪೀಪಲ್ ಹೂ ಆರ್ ಡೂಯಿಂಗ್ ಫ್ರಮ್ ದ ಹಾರ್ಟ್. ಅದಕ್ಕೆ ನಾವು ಫುಲ್ ಸಪೋರ್ಟ್ ಕೊಡ್ತೀವಿ. ನೆಕ್ಸ್ಟ್ ಯಾವ ರೀತಿ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಸರ್? ಯಾಕಂದ್ರೆ ಅವರು DVD ಮಾಡಬೇಕು ಅಥವಾ ಪಬ್ಲಿಕ್ ಕೂಡ ರೀಚ್ ಆಗಬೇಕು. ಅದು ಈಗ ನಾವು ಏನು ಪ್ಲಾನ್ ಮಾಡಿದ್ದೀವಿ, ಈಗ ನಮ್ಮ ಅಕ್ಟೋಬರ್ ಫಸ್ಟ್ ವೀಕ್ನಲ್ಲಿ ವೈಲ್ಡ್ ಲೈಫ್ ವೀಕ್ ಆಗುತ್ತೆ ನಾವು. ಸೊ ವೈಲ್ಡ್ ಲೈಫ್ ವೀಕ್ನಲ್ಲಿ ನಾವು ಏನು ಪ್ಲಾನ್ ಮಾಡ್ತಾ ಇದ್ದೀವಿ, ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವತಿಯಿಂದ ಇದು ಫಿಲ್ಮ್ ಏನಿದೆ ಇದರಲ್ಲಿ ಬಹುಶಃ ಅದು ಬ್ಯಾಕ್ಗ್ರೌಂಡ್ ಇಂಗ್ಲೀಷ್ನಲ್ಲಿ ಇದೆ. ಆ ಬ್ಯಾಕ್ಗ್ರೌಂಡ್ ಇಂಗ್ಲೀಷ್ ಬದಲಾಗಿ ಕನ್ನಡದಲ್ಲಿ ಮಾಡಿಬಿಟ್ಟು ಬಂತ ನಾವು ಪುನಃ ಲಾಂಚ್ ಮಾಡ್ತೀವಿ ವೈಲ್ಡ್ ಲೈಫ್ ವೀಕ್ನಲ್ಲಿ. ಸೊ ಇದು ಒಂದು ನಮ್ದು ಆಬ್ಜೆಕ್ಟಿವ್ ಇದೆ. ಇದರಲ್ಲಿ ಏನು ಖರ್ಚಾಗುತ್ತೆ ಅದು ನಾವು ಮಾಡ್ತೀವಿ, ಬೇರೆ ಮಾಡ್ತೀವಿ. ಪ್ರಶಾಂತ್ ನಾಯ್ಕ್ ಅವರೇ, ಸೊ ನೀವು ಆಲ್ರೆಡಿ ರೆಡಿ ಮಾಡಿದ್ರಿ ಒಂದು DVD-ಯನ್ನು. ಸೊ ನೀವು ಅದನ್ನ ಆ ಸ್ಟಾಫ್ಗಳಿಗೆಲ್ಲ ತೋರಿಸಿದ್ದೀರಾ ಅಥವಾ ನಿಮಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಆ ಭದ್ರಾ ಫಾರೆಸ್ಟ್ ನಲ್ಲಿ? ಸೊ ಎಲ್ಲ ಗ್ರೌಂಡ್ ಲೆವೆಲ್ ಇಂದ ಹಿಡಿದು ಎಲ್ರಿಗೂ ಕೂಡ ತೋರಿಸಿದ್ರೆ ಹೇಗೆ ಅಂತದ್ದು? ಹೌದು, ಅದೇ ಯಾಕಂದ್ರೆ ಅದೇ ಫಿಲ್ಮ್ ಮಾಡಿದಾಗ ಸೊ ನಮ್ಮ ಮೊದಲು ಸ್ಟಾರ್ಟ್ ಮಾಡಿದಾಗ ಅನ್ಕೊಂಡ್ವಿ ಇದನ್ನ ಯೂಟ್ಯೂಬ್ ಅಲ್ಲಿ ಎಂಡ್ ಅಪ್ ಮಾಡೋಣ ಅಂತ. ಅಂದ್ರೆ ಅಷ್ಟು ನಾವು ದೊಡ್ಡ ಮಟ್ಟಕ್ಕೆ ನಾವು ಯೋಚನೆ ಮಾಡಿರಲಿಲ್ಲ ಇನಿಷಿಯಲ್ ಡೇಸ್ ಅಲ್ಲಿ. ಸೊ ಇದು ಮಾಡ್ತಾ ಅಂದ್ರೆ ನಾನು ಎಲ್ಲ ಟೀಮ್ ಎಲ್ಲ ಸೇರ್ಕೊಂಡು ಇದು ನಿನ್ನ ಇಷ್ಟು ಚೆನ್ನಾಗಿ ಬಂದಿದೆ ವಿಜುವಲ್ಸ್, ಇನ್ನ ಒಂದು ಬಿಗ್ಗರ್ ವೇಲ್ ಥಿಂಕ್ ಮಾಡಬಹುದು ಅಂತ. ಸೊ ಪ್ರದೀಪ್ ಶಾಸ್ತ್ರಿ ಅಂತ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಆಕ್ಚುಲಿ. ಸೊ ಅವರು ಥಿಯೇಟರ್ ಬ್ಯಾಕ್ ಡ್ರಾಪ್ ಅವರು ಒಂದು ಸ್ಕ್ರಿಪ್ಟ್ ಆಗ್ಲಿ ತುಂಬಾ ಅದ್ಭುತವಾಗಿ ಬರೀತಾರೆ. ಬಟ್ ವೈಲ್ಡ್ ಲೈಫ್ ತುಂಬಾ ಹೊಸದು ಅವ್ರಿಗೆ. ವೈಲ್ಡ್ ಲೈಫ್ ಏನು ಅಂದ್ರೆ ಏನಿಲ್ಲ ಅವ್ರಿಗೆ. ನಾನು ಕಾಡ್ಗೆ ಹೋಗ್ತೀನಿ, ಏನ್ ಕಾಡ್ ಮನುಷ್ಯ ಅಂತ ಕೇಳೋಣ ಫೋನ್ ಮಾಡ್ಬಿಟ್ಟು ನನಗೆ, ಏನ್ ಯಾವಾಗ ಕಾಡಲ್ಲಿ ಇರ್ತೀಯಲ್ಲ ಕಾಡ್ ಮನುಷ್ಯ ನೀನು ಹಾಗೆ ಅಂತ. ಸೊ ನಾನು ದೀಪು ಅಂತ ಕರಿತೀನಿ ಆಕ್ಚುಲಿ ಯಾವಾಗ ಪ್ರೀತಿಯಿಂದ. ಸೊ ನಾನು ಹೇಳ್ದೆ, ನಾನು ದೀಪು ಇದು ವೈಲ್ಡ್ ಲೈಫ್ ಬಗ್ಗೆ ಮಾಡ್ತಾ ಇದ್ದೀನಿ, ನಾನು ಸ್ಕ್ರಿಪ್ಟ್ ನೀನೇ ಬರ್ಕೊಡ್ಬೇಕು ಇದಕ್ಕೆ ಒಂದು ಯಾಕಂದ್ರೆ ಒಂದೇ ವಾಯ್ಸ್ ಕೂಡ ಕೊಟ್ಟಿರೋದು ಈ ಫಿಲ್ಮ್ಗೆ. ಸೊ ನಿಮ್ದೇ ವಾಯ್ಸ್ ಇರಬೇಕು ಅಂತ ಅಂದಾಗ ವೈಲ್ಡ್ ಲೈಫ್ ನನಗೇನೋ ಗೊತ್ತಿಲ್ಲ ಹಾಗಂತ. ಇಲ್ಲ ನಿಂಗೆ ಮಾಡ್ತೀಯಾ, ನನ್ಗೆ ಗೊತ್ತಿದೆ, ನಿನ್ ಕಾನ್ಫಿಡೆನ್ಸ್ ಇದೆ ಅಂದ್ಬಿಟ್ಟು ಸೊ ವೈಲ್ಡ್ ಲೈಫ್ ಬಗ್ಗೆ ಅವ್ನು ಫಸ್ಟ್ ತಲೆಯಲ್ಲಿ ಇನ್ಪುಟ್ ಕೊಟ್ಟು ಆಮೇಲೆ ಅದನ್ನ ಪ್ರಿಪೇರ್ ಮಾಡಿ ಸೊ ಎಷ್ಟೋ ತಿಂಗಳಗಡ್ಲೆ ಅರ್ಧ ಬಿಸಾಕಿದ್ರಿ ಎಷ್ಟೋ ಹಾಳೆಗಳನ್ನ ನಾವು. ಸೊ ಫೈನಲಿ ನೀವು ಏನ್ ನೋಡ್ತಿರೋ ಫಿಲಮ್, ಸೊ ವಾಯ್ಸ್ ಓವರ್ ಇಂದ ಹಿಡಿದು ಸ್ಕ್ರಿಪ್ಟ್ ಇಂದ ಹಿಡಿದು ಕಂಪ್ಲೀಟ್ ಸಪೋರ್ಟ್. ನಾಟ್ ಓನ್ಲಿ ಸ್ಕ್ರಿಪ್ಟ್ ಬರೀ ಅಲ್ಲಿಗೆ ಎಂಡ್ ಅಪ್ ಆಗಿಲ್ಲ, ಇವನ್ ದ ಟೈಟಲ್ ಇದೆಯಲ್ಲ ದ ಅನ್ಸಂಗ್, ಆ ಟೈಟಲ್ ಕೊಟ್ಟಿದ್ದೆ ಅವರೇ. ವೆರಿ ಗುಡ್ ಟೈಟಲ್. ಸೊ ಆ ಟೈಟಲ್ ಸಜೆಸ್ಟ್ ಮಾಡಿದೆ ಅವರು, ಅನ್ಸಂಗ್ ಅಂತ. ಒಂದ್ 3-4 ಟೈಟಲ್ ಕೊಟ್ರು ದ ಅನ್ಸಂಗ್ ಅಂತ. ಸೊ ನಾವೆಲ್ಲ ಸೇರ್ಕೊಂಡು ಅನ್ಸಂಗ್ ಚೆನ್ನಾಗಿದೆ ಅಂತ ಸೆಲೆಕ್ಟ್ ಮಾಡಿದ್ವಿ. ಇವನ್ ಆ ಫಾಂಟ್ ಡಿಸೈನ್ ಇರ್ಬೋದು, ಪ್ರತಿಯೊಂದು ಈಸ್ ಅ ಡಿಸೈನರ್, ಎಸ್ಪೆಷಲಿ ಬ್ರಾಂಡಿಂಗ್ ಡಿಸೈನರ್ ಅಲ್ಲ, ಈಸ್ ವೆರಿ ಗುಡ್ ಡಿಸೈನರ್ ಟು.
ಸೊ ಅವ್ನು ಡಿಸೈನ್ ಮಾಡಿ ಅನ್ಸಂಗ್ ಡಿಸೈನ್ ಮಾಡಿ ಅದೆಲ್ಲ ಮಾಡಿ ಓಕೆ ತುಂಬಾ ಚೆನ್ನಾಗಿ ಅದನ್ನ ಪ್ರಮೋಟ್ ಮಾಡಿದ್ರಿ. ಬಟ್ ತುಂಬಾ ನಮ್ಗೆ ಸಹಕಾರ ಕೊಟ್ಟಿದ್ದೀನಿ ಅಂದ್ರೆ ಹೇಳ್ಬೇಕಂದ್ರೆ ಮೊದ್ಲಿಂದ ಫ್ರಮ್ ಡೇ 1 ನಮ್ಮ ಅನ್ಸಂಗ್ ಸ್ಟಾರ್ಟ್ ಆಗ್ಲಿಂದ ಎಂಡ್ವರೆಗೂ ವಿನೋದ್ ಆಗಿರ್ಬೋದು, ಚೇತನ್ ಅಂತ, ಶರತ್ ಅಂತ ಅವರೆಲ್ಲ ಸಖತ್ ಕಷ್ಟ ಬಿದ್ದಾರೆ ನಮ್ಮ ಜೊತೆ ಬಂದು. ನಾಟ್ ಓನ್ಲಿ ಫೀಲ್ಡ್ ಅಲ್ಲೇ ಅಂತಲ್ಲ, ವೈಲ್ಡ್ ಲೈಫ್ ಅಂದ್ರೆ ಬರೀ ಶೂಟಿಂಗ್ ಟೈಮಲ್ಲೇ ಅಂತಲ್ಲ, ಆಫ್ಟರ್ ದಿ ಶೂಟಿಂಗ್ ಆಲ್ಸೋ. ಇವಾಗ ಏನೋ ಒಂದು ತಗೊಂಡ್ ಹೋಗೋದಿದೆ, ಸೊ ರಾತ್ರಿ ಎಲ್ಲ ಹುಲಿವನ್ ನಾಗರಾಜ್ ಅಂತ ನೆನ್ಸ್ಕೊಬೇಕು ಆಕ್ಚುಲಿ ಅವ್ರನ್ನ. ಯಾಕಂದ್ರೆ ಅವ್ರು ನಮ್ದು ಕಂಪ್ಲೀಟ್ ಸೌಂಡ್ ಡಿಸೈನಿಂಗ್ ಮಾಡ್ಕೊಟ್ರು ಅವರು. ಇವನ್ ಲೈವ್ ಸೌಂಡ್ ತುಂಬಾ ಯೂಸ್ ಮಾಡಿದ್ರಿ ನಾವು, ಬರೀ ನಾವು ಡಬ್ ಮಾಡಿರೋದಲ್ಲ, ಅಲ್ಲೇ ನಾವು ಕಾಡಲ್ಲೇ ಹೋಗಿ ಲೈವ್ ಸೌಂಡ್ ನ ರೆಕಾರ್ಡ್ ಮಾಡ್ಕೊಂಡು ಸೊ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡಿದ್ರಿ. ಅದಕ್ಕೆಲ್ಲ ತುಂಬಾ ಸಹಕಾರ ಕೊಟ್ರು ಹುಲಿವನ್ ನಾಗರಾಜ್ ಅನ್ಬಿಟ್ಟು. ಇವನ್ ಹೇಳೋದಲ್ಲ, ಎಲ್ಲರೂ ಕಂಪ್ಲೀಟ್ ವಾಲಂಟರಿ ಎಫರ್ಟ್, ಯಾರು ಒಂದ್ ಸಿಂಗಲ್ ಪೈಸೆ ಇಸ್ಕೊಂಡಿಲ್ಲ ಇದಕ್ಕೋಸ್ಕರ. ಸೊ ನಾನು ಹೇಳಾದ್ಮೇಲೆ ಈ ತರ ಒಂದ್ ಕಾಸ್ ಇದು ಅಂತ ಹೇಳೋ ತುಂಬಾ ಖುಷಿಯಿಂದ ಬಂದು ಎಲ್ಲ ಅಂದ್ರೆ ಎಲ್ಲ ಸೇರ್ಕೊಂಡು ಮಾಡಿದ್ರೆ ಫುಲ್ ಟೀಮ್ ವರ್ಕ್ ಅಂತ ಹೇಳ್ಬೋದು. ಓಕೆ, ವಿನೋದ್ ರೆಡ್ಡಿ ಅವರೇ, ಎಷ್ಟು ಪ್ರಾಣಿಗಳನ್ನ ನೀವು ಸೆರೆ ಹಿಡಿದಿದ್ದೀರಾ? ಯಾಕಂತಂದ್ರೆ ಯೂಶಲಿ ನಾವು ನೋಡ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಫೋಟೋಗ್ರಫಿ ನೋಡೋದು ತುಂಬಾನೇ ಈಸಿ, ಜೊತೆಗೆ ಫೋಟೋಗ್ರಫಿ ಮಾಡೋದು ಕೂಡ ತುಂಬಾನೇ ಈಸಿ. ವಿಡಿಯೋಗ್ರಫಿ ಮಾಡೋದಿದ್ರೆ ತುಂಬಾ ಚಾಲೆಂಜ್ ಅಂತ ಅನ್ಸುತ್ತೆ. ಸೊ ಎಷ್ಟು ಪ್ರಾಣಿಗಳನ್ನ ನೀವು ಇದರಲ್ಲಿ ಸೆರೆ ಹಿಡಿದಿದ್ದೀರಾ ಅನ್ನೋದು? ಡಾಕ್ಯುಮೆಂಟ್ರಿಯಲ್ಲಿ ಒಂದು ಆನೆ ಬರುತ್ತೆ, ಓಕೆ, ಲ್ಯಾಂಟನ್ ಅಂತ, ಅದು ಬ್ಯಾಂಬೂ ತಿನ್ನೋದು, ಓಕೆ, ಅದನ್ನ ನಾವೇ ಕ್ಯಾಪ್ಚರ್ ಮಾಡಿರೋದು. ಮತ್ತೆ 2-3 ಅನಿಮಲ್ಸ್ ಮತ್ತೆ ಒಂದು ಸ್ವಲ್ಪ ಲ್ಯಾಂಡ್ಸ್ಕೇಪ್ಸ್ ಎಲ್ಲ ನಾವು ಹಿಡಿದಿರೋದಿದೆ. ಓಕೆ, ನಾವು ಮತ್ತೆ ಪ್ರಶಾಂತ್ ನಾಗೇಶಪ್ಪ ಹಿಡಿದಿರೋದು ಸ್ವಲ್ಪ ವಿಡಿಯೋಸ್ ಇದೆ ಅದರಲ್ಲಿ. ಓಕೆ ಓಕೆ ಸಂಜಯ್ ಮೋಹನ್ ಅವರೇ, ನಿಮ್ಮ ಕೊನೆಯ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ಅಲ್ಲ, ಈ ಹುಡುಗರು ಈ ಥರ ಒಂದು ಫಿಲ್ಮ್ ಮಾಡ್ತಾ ಹೋದರೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಸ್ ಆಲ್ಸೋ ಏನ್ ಅನ್ಸಂಗ್ ಅನ್ಸಂಗ್ ಥರ ಡಿಪಾರ್ಟ್ಮೆಂಟ್ ಇದೆ. ಯಾಕಂದರೆ ಕಷ್ಟಪಡ್ತೀವಿ ನಾವು, ಕಾಡೆಲ್ಲ ರಕ್ಷಣೆ ಮಾಡ್ತೀವಿ, ಆದ್ರೂ ಕೂಡ ಪೀಪಲ್ ಎಟ್ ಲಾಸ್ಟ್ ಡೋಂಟ್ ನೋ ಎಫರ್ಟ್. ಸೊ ಇದೇ ಥರ ಭದ್ರಾ ಒಂದು ಕಾಡಾಯಿತು, ಇನ್ನೊಂದು ನಮ್ಮ ರಾಜ್ಯದಲ್ಲಿ ಒಳ್ಳೊಳ್ಳೆ ಕಾಡಿದೆ, ಒಳ್ಳೊಳ್ಳೆ ಸ್ಯಾಂಕ್ಚುರಿಗಳಿದೆ. ಇದೇ ಥರ ಅಲ್ಲಿನೂ ಗ್ರೂಪ್ಸ್ ಮಾಡ್ತಾ ಒಂಥರ ಮಾಡ್ತಾ ಹೋದರೆ ಫಿಲ್ಮ್ ಕೊಡೋದು ನಾವು ಫುಲ್ ಸಪೋರ್ಟ್ ಕೊಡ್ತೀವಿ. ಇನ್ಫ್ಯಾಕ್ಟ್ ಜಂಗಲ್ ಲಾಡ್ಜಸ್ ವತಿಯಿಂದನೂ ನಾವು ಈ ಫಿಲ್ಮ್ ಲಾಂಚಲ್ಲಿ ಭಾಳ ಸಪೋರ್ಟ್ ಮಾಡ್ತೀವಿ. ಸೊ ನಾವು ಅವರಿಗೆ ಹೇಳಿದ್ದೀವಿ, ಇನ್ನು ಮುಂದೆ ನಿಮ್ಗೆ ಏನಾದರೂ CD ಮಾಡೋದಕ್ಕೆ ಕೆಲಸ ಇದ್ದರೆ ಅಥವಾ ಬೇರೆ ಕಡೆ ಲಾಂಚ್ ಮಾಡಿದ್ರೆ ಜಂಗಲ್ ಲಾಡ್ಜ್ ವತಿಯಿಂದ ನಾವು ಫುಲ್ ಸಪೋರ್ಟ್ ಕೊಡ್ತೀವಿ. ಓಕೆ ಓಕೆ ಪ್ರಶಾಂತ್ ನಾಯಕ್ ಅವರೇ, ನಿಮ್ಮ ಕೊನೆಯದಾಗಿ ಏನಕ್ಕೆ ಇಷ್ಟಪಡ್ತೀವಿ? ಕೊನೆಯದಾಗ ಅದೇ, ಯಾಕಂದ್ರೆ ಸಾಕಷ್ಟು ಜನ ವೀಕ್ಷಕರು ಕೂಡ ಆ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ, ಸೊ ಎಲ್ಲಿ ಸಿಗುತ್ತೆ ನೆಕ್ಸ್ಟ್ ಬರೋದೇ ನಮಗೆ ಕರೆಗಳೇನು ಅಂತಂದ್ರೆ ಆ CD ಎಲ್ಲಿ ಸಿಗುತ್ತೆ ಅನ್ನೋದು. ಸೊ CD-ನ ಯಾವಾಗ ನೀವು ಮಾರ್ಕೆಟಿಗೆ ಬಿಡ್ತಾ ಇದ್ದೀರಿ, ಹೇಗೆ ಅನ್ನೋದ್ರ ಬಗ್ಗೆ? ಇಲ್ಲ, ಅದೇ ಆದಷ್ಟು ಬೇಗ ಅದೇ ಎಲ್ಲ ಮಾತಾಡ್ಕೊಂಡು ಡಿಸ್ಕಸ್ ಮಾಡಿ ಅದು ಆದಷ್ಟು ಬೇಗ ಜನಕ್ಕೆ ಮುಟ್ಟಕ್ಕೆ ಟ್ರೈ ಮಾಡ್ತಾ ಇದ್ದೀರಿ. ಇನ್ನೊಂದು ನಾನು ಹೇಳಕ್ ಇಷ್ಟಪಡ್ತೀನಿ, ಇದು ಎಂಡ್ ಮಾಡಕ್ಕಿಂತ ಮುಂಚೆ. ಆಕ್ಚುಲಿ ನಾವು ಫಾರೆಸ್ಟ್ಗೆ ಹೋದ್ರಿ, ಶೂಟ್ ಮಾಡಿದ್ವಿ, ಎಲ್ಲ ಬಂದ್ವಿ. ಬಟ್ ನಾವು ಫಾರೆಸ್ಟ್ಗೆ ಹೋದಾಗ ನಮ್ನ ಯಾರು ಇನ್ವೈಟ್ ಮಾಡ್ತಾ ಇದ್ದು ಅಂದಾಗ, ಆಕ್ಚುಲಿ ಭದ್ರದಾಗ 4 ರೇಂಜ್ ಇದೆ. ಲಕ್ಕೊಳ್ಳಿ, ತನ್ಗೆಬೈಲು, ಮತ್ತೆ ಹೆಬ್ಬೆ, ಮತ್ತೆ ಮುತ್ತೋಡಿ ಅಂತ 4 ರೇಂಜ್ ಇದೆ. ಸೊ ಒಂದ್ ರೇಂಜ್ ನಾವು ತುಂಬಾ ಹೋಗ್ತಿದ್ ಲಕ್ಕೊಳ್ಳಿ ರೇಂಜ್ ಅನ್ನೋದು. ಯಾಕೆ ಅಂದ್ರೆ ಅಲ್ಲಿ ಬಸವರಾಜಪ್ಪ ಅಂತ ರೇಂಜ್ ಆಫೀಸರ್. ಆಕ್ಚುಲಿ ಹೇಳ್ಬೇಕು, ಅವ್ರ ಬಗ್ಗೆ ಎಲ್ಲ ತುಂಬಾ ಇದೆ. ಯಾಕಂದ್ರೆ ನಾವು ಪ್ರತಿ ಸಲ ಹೋದಾಗ ಕೂಡ ಅವ್ರ ಒಂಥರ ನಮ್ಮ ಮಕ್ಳು ತರ ನೋಡೋರು. ಅಂದ್ರೆ ಒಂದು ಊಟ ತಿಂಡಿ ಇರ್ಬೋದು, ಅಕೊಮಡೇಷನ್, ಎಲ್ಲಿ ಮಲ್ಕೊಂಡ್ರಿ, ಎಷ್ಟು ಗಂಟೆ ಮಲ್ಕೊಂಡ್ರಿ, ಒಂದು ಜೀಪ್ ನಾವು ಹೋಗಿಂದ ಮುಂಚೆ ಒಂದು ಜೀಪ್ ಅರೇಂಜ್ ಮಾಡೋದಾಗ್ಲಿ ತುಂಬಾ ಸಪೋರ್ಟ್. ಬ್ಯಾಕ್ ಒಂಥರ ನಮ್ಮ ತಂದೆ ಸ್ಥಾನ ಇಟ್ಕೊಂಡು ತುಂಬಾ ಸಪೋರ್ಟ್ ಮಾಡಿದ್ರು ಅವ್ರು ನಮ್ಮ ಬಸವರಾಜಪ್ಪ ಅವರು. ಅದ್ ಬಿಟ್ರೆ ಯೋಗೇಶ್ ಅಂತ ಥ್ರೂಔಟ್ ದಿ ಫಿಲಮ್ ತುಂಬಾ ಸಪೋರ್ಟ್ ಮಾಡಿದ್ರು ಎಲ್ಲಾ ತರದ್ರಲ್ಲೂ. ನಾಟ್ ಓನ್ಲಿ ಫಿಲಮ್ ಮೇಕಿಂಗ್ ಅಲ್ಲ, ಕಂಪ್ಲೀಟ್ ಇದೆ, ಎಲ್ಲಾ ತರ ಒಂದು ಥಿಯರ್ ಆಕ್ಟಿವಿಟೀಸ್ ಇರ್ಬೋದು, ಎಲ್ಲ ತುಂಬಾನೇ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟು ಹೊತ್ತು ಬಂದು ನಮ್ಮ ಜೊತೆ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದಿರಿ. ನಿಜಕ್ಕೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮೆಲ್ಲರಿಗೂ ಕೂಡ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯ ಶುಭಾಶಯಗಳಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ರೇಕ್ಷಕರೇ, ನಿಜಕ್ಕೂ ಕೂಡ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ರೋಚಕ, ರೋಮಾಂಚನ ಜೊತೆಗೆ ಹಾಗೇನೆ ಮೈ ಪುಳಕ ಆಗುವಂತಹ ದೃಶ್ಯಾವಳಿಗಳನ್ನ ನಾವು ನೋಡಿದ್ವಿ. ನಿಜಕ್ಕೂ ಕೂಡ ದಿ ಅನ್ಸಂಗ್ ಆದಷ್ಟು ಬೇಗ ಮಾರ್ಕೆಟ್ಗೆ ಬರ್ತಾ ಇದೆ. ಹಾಗೆ ನೀವೆಲ್ಲರೂ ಕೂಡ ಈ ಒಂದು ಡಾಕ್ಯುಮೆಂಟರಿನ ತಪ್ಪದೇ ನೋಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸಮಯ ಸಮಾಚಾರ ನಿರಂತರ.